ಲೋಕಸಮರ ಗೆಲ್ಲಲು ಬಿಜೆಪಿ ನಾಯಕರು ಕಸರತ್ತು ಆರಂಭಿಸಿದ್ದಾರೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಬಳಿಕ ಬಿಜೆಪಿ ಹೊಸ ಪ್ಲಾನ್ ಮಾಡಿದೆ. ನೋಡಿ, ಲೋಕಸಮರವನ್ನ ಗೆಲ್ಲೋಕೆ ಬಿಜೆಪಿಯ ನಾಯಕರು ನಾನಾ ಕಸರತ್ತನ್ನು ಆರಂಭಿಸಿದ್ದಾರೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಬಳಿಕ ಬಿಜೆಪಿಯ ಹೊಸ ಪ್ಲಾನ್ ಅಂದರೆ ಈಗ ದೆಹಲಿಯಲ್ಲಿ ನಡೆಯಿತು 2 ದಿನಗಳ ಕಾಲ ಕಾರ್ಯಕಾರಿಣಿ. ಲೋಕ ಚುನಾವಣೆಯಲ್ಲಿ ಮತ ಸೆಳೆಯೋಕೆ ಸಜ್ಜಾಗಿದೆ ಕೇಸರಿ ಪಡೆ. ಯುವಕರನ್ನ ಟಾರ್ಗೆಟ್ ಮಾಡೋಕೆ ಕಮಲ ಪಕ್ಷ ಈಗ ರೆಡಿಯಾಗಿ ನಿಂತಿದೆ. ಅಂದರೆ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ ಮೊದಲ ಬಾರಿ PM ಆದಾಗ ಪಕ್ಷದ ಕೈ ಹಿಡಿದಿದ್ರು ಯುವ ಸಮುದಾಯ. ಈಗಲೂ ಕೂಡ ಅದೇ ಸಮುದಾಯದ ಜೊತೆ ಚುನಾವಣೆ ಗೆಲ್ಲಲು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಯೂತ್ ಡ್ರೈವ್ ಮಾಡಿ ಪಕ್ಷ ಸಂಘಟನೆಗೆ ರಾಜ್ಯಾಧ್ಯಕ್ಷರ ಸೂಚನೆ ಕೊಡಲಾಗಿದೆ. ನೋಡಿ, ಈಗ ಯುವಕರ ಮತವನ್ನು ಸೆಳೆಯಲಿಕ್ಕೆ ಬಿಜೆಪಿ ಪಣ ತೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ನಿನ್ನೆ ದೆಹಲಿಯಲ್ಲಿ ಕಾರ್ಯಕಾರಿಣಿಯಲ್ಲಿ ಅದೇ ಕರೆಯನ್ನು ಕೊಟ್ಟರು. 18+ ಅಂಥೇಳಿ 18ನೇ ತಾರೀಕಿಂದ ಇವತ್ತೊಂದು ರೀತಿ ಅಭಿಯಾನ ಥರ ಶುರುವಾಗಬೇಕು ಅಂತ ಹೇಳಿದ್ದಾರೆ. ಅಂದರೆ 2014ರಲ್ಲಿ ನರೇಂದ್ರ ಮೋದಿಯವರು ಮೊದಲ ಅವಧಿಯಲ್ಲಿ ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಯುವಕರ ಬೆಂಬಲ ಕೂಡ ಬಿಜೆಪಿಗೆ ಸಿಕ್ಕಿತ್ತು. 2019ರಲ್ಲೂ ಕೂಡ ಅದು ರಿಪೀಟ್ ಆಯಿತು. ಈಗ ರಾಜ್ಯದಲ್ಲೂ ಕೂಡ ಅದೇ ರೀತಿ ಮಾದರಿಯನ್ನು ಅನುಸರಿಸಬೇಕು. ಯೂತ್ ಡ್ರೈವ್ ಮಾಡಿ ಪಕ್ಷ ಸಂಘಟನೆಗೆ ರಾಜ್ಯಾಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗಲೂ ಕೂಡ ಅದೇ ಸಮುದಾಯದ ಜೊತೆ ಚುನಾವಣೆ ಗೆಲ್ಲಬೇಕು ಅನ್ನುವಂಥ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರ ಗೆಲುವಿಗೆ ಕೂಡ ಯುವ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ಕಾರಣ ಆಗಿತ್ತು. ಬಟ್ ಈಗ ಕರ್ನಾಟಕದಲ್ಲೂ ಕೂಡ ಅದನ್ನೇ ನೀವು ಒಂಥರ ಟ್ರಯಲ್ ರನ್ ಥರ ಮಾಡಿ ಪ್ರಯತ್ನವನ್ನು ಮಾಡಿ, ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ, ಈ ರೀತಿ ಕೆಲವೊಂದಿಷ್ಟು ಸಲಹೆಗಳನ್ನು ವಿಜೇಂದ್ರ ಅವರಿಗೆ ಕೊಡಲಾಗಿದೆ. ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಿ ಮೋದಿ ಕೂಡ ಅದೇ ಕರೆಯನ್ನು ಕೊಟ್ಟಿದ್ದಾರೆ. ಈ ದೇಶದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿಯವರ ಒಂದು ಬೆಂಬಲಿಗರಾಗಿದ್ದಾರೆ ಅಥವಾ ಅವರಿಗೆ ಸಪೋರ್ಟನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಲೂ ಕೂಡ ಅದೇ ತಂತ್ರಗಾರಿಕೆ ಮುಂದುವರೆದರೆ ಖಂಡಿತವಾಗಲೂ ಲೋಕಸಭೆ ಚುನಾವಣೆಗೆ ಅದು ಅನುಕೂಲ ಆಗುತ್ತೆ. ಹೆಚ್ಚಿನ ಆದ್ಯತೆಯನ್ನು ಕೊಡಿ, ಯುವಕರಿಗೆ ಸ್ಥಾನಮಾನಗಳನ್ನು ಕೊಡಿ, ಬೂತ್ ಮಟ್ಟದಲ್ಲಿ ಹೋಗಿ ಯುವಕರನ್ನ ಸೆಳೀರಿ, ದೇಶ ರಾಷ್ಟ್ರೀಯತೆ ಈ ವಿಚಾರಗಳನ್ನು ಅವ್ರಿಗೆ ತಿಳಿಸಿ. ಇದೆಲ್ಲವೂ ಕೂಡ ಹಿರಿಯ ನಾಯಕರು ರಾಜ್ಯಾಧ್ಯಕ್ಷ ವಿಜೇಂದ್ರಗೆ 2 ದಿನಗಳ ಕಾರ್ಯಕಾರಿಣಿಯಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಈಗ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ 18 ವರ್ಷ ಮೇಲ್ಪಟ್ಟಂತಹ ಆ ಒಂದು ಯುವ ಸಮುದಾಯವನ್ನು ಸೆಳೆಯೋಕೆ ನಾನಾ ಪ್ರಯತ್ನಗಳನ್ನು ಬಿಜೆಪಿ ಆರಂಭ ಮಾಡಲಿದೆ. ಯೂತ್ ಡ್ರೈವ್ ಅಂತ ಹೇಳ್ತಾರೆ. ರಾಜ್ಯಾಧ್ಯಕ್ಷರು ಕೂಡ ತಮ್ಮ ನಾಯಕರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ತಮ್ಮ ಕ್ಷೇತ್ರಗಳಲ್ಲಿ ಈ ಪ್ರಯತ್ನವನ್ನು ಮಾಡಿ ಅಂಥೇಳಿ. ಅಂದರೆ ಯುವಕರನ್ನು ಪಕ್ಷದ ಕಡೆಗೆ ಸೆಳೆದುಕೊಳ್ಳುವುದು, ಅದು ಪಕ್ಷದ ಕಾರ್ಯವೈಖರಿ ಅಥವಾ ಕೇಂದ್ರ ಸರ್ಕಾರದ ಸಾಧನೆಗಳು ಜೊತೆಗೆ ಮುಂದಿನ ಯೋಜನೆಗಳು ಹೇಗಿರ್ತವೆ ಅಂಥೇಳಿ ಇದೆಲ್ಲವನ್ನು ತಿಳಿಸಿ ತದನಂತರವಾಗಿ ಪಕ್ಷಕ್ಕೆ ಅವ್ರನ್ನ ಬರಮಾಡಿಕೊಳ್ಳೋದು, ಈ ರೀತಿ ಸ್ಟ್ರಾಟಜಿಯನ್ನು ಬಿಜೆಪಿ ನಾಯಕರು ಈಗ ಹೆಣಿತಾ ಇದ್ದಾರೆ. ನೋಡಬೇಕು ಇದು ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಆಗುತ್ತೆ ಅಂತ. ಯುವಜನತೆ ಮೊದಲಿದ್ದಾಗೆ ಅವರ ಮೈಂಡ್ ಸೆಟ್ ಇದೆಯಾ ಅಥವಾ ಮತ್ತೊಮ್ಮೆ ಅವರು ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ಬಯಸ್ತಾ ಇದ್ದಾರಾ ಅಥವಾ ಬದಲಾವಣೆ ಏನಾದರೂ ತರಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರಾ, ಓವರಾಲ್ ದೇಶದಲ್ಲಿ ನಾವು ಗಮನಿಸಬಹುದು. ಅಥವಾ ಇಲ್ಲಪ್ಪ ನಮ್ಮ ಕರ್ನಾಟಕದಷ್ಟೇ ನೋಡೋದಾದರೆ ಈಗ ಯಾವ ರೀತಿಯಾದಂಥ ರಿಸಲ್ಟ್ ಬರ್ಬೋದು, ಅಲ್ಲಿ ಮೋದಿಯವ್ರನ್ನ ನೋಡಿ ಇಲ್ಲಿ ಏನಾದರೂ ಯುವಕರು ನಿರ್ಧಾರವನ್ನು ಮಾಡ್ತಾರಾ ಅಥವಾ ಸ್ಥಳೀಯ ಆಡಳಿತವನ್ನು ನೋಡಿ ನಿರ್ಣಯವನ್ನು ತೆಗೆದುಕೊಳ್ತಾರಾ ಅನ್ನುವಂಥದ್ದು ಕೂಡ ಸ್ವಲ್ಪ ದಿನದಲ್ಲಿ ನಮ್ಗೆ ಗೊತ್ತಾಗುತ್ತೆ.